13 ಎಕರೆ ನೋಡಿ. ಈ ಕಡೆ ರಸ್ತೆನೇ ಸಿಗ್ತದ. ಈ ರಸ್ತೆಗೆ ಬಂದಿರುವಂಥ ಜಾಗ ಕೊಳ್ಳಾಗಲ್ಲಿಂದ ಒಂದು 15ರಿಂದ 16 ಕಿಲೋಮೀಟ್ರು. ಇದೊಂದು ಫ್ರಂಟು 1 ಎಕರೆ ಬೇರೆಯವ್ರದ್ದು. ಇದು ನೋಡಿ, ಇದು ಹಿಂದೆಗಡೆಗೆಲ್ಲ ಜಾಗ 2 ಕಡೆ ರಸ್ತೆ. ಇದೊಂದು ಎಕರೆ ಮುಂದುಗಡೆ ಫ್ರಂಟ್ ಬೇರೆಯವ್ರದ್ದು ಐತೆ. ಈ ಕಡೆ ರಸ್ತೆಗಿರುವಂಥ ಜಾಗ 13 ಎಕರೆ. ಫುಲ್ಲೆಲ್ಲ ಮಾವು ಇದೆ ಸುಮಾರು. ಒಂದು ಸಿಂಪಲ್ದು ಒಂದು ಮನೆ ಐತೆ. ಬೋರ್ಗಲ್ ಇರ್ಬೋದು, ಒಳಗಡೆ ಹೋಗಿ ನೋಡಿಲ್ಲ. ಒಂದಷ್ಟು ಗಿಡಗಳೈತೆ. ಮಾವು ಫುಲ್ಲು ಜಾಸ್ತಿ ಇದೆ. ಇದೊಂದು ಎಕರೆ ಇಲ್ಲ ಮುಂದುಗಡೆ ಫ್ರಂಟು. ಈ ರೋಡ್ಗೆ ಇರುವಂಥ ಜಾಗ 13 ಎಕರೆ ಬಂದೈತೆ ನೋಡಿ. ಬೆಂಗಳೂರಿಂದ 145ರಿಂದ 50 ಕಿಲೋಮೀಟ್ರ್ ಆಗ್ಬೋದು. ಇದೇ ಲ್ಯಾಂಡ್ ನೋಡಿ, ಒಳ್ಳೆ ಲ್ಯಾಂಡ್. ಅದು ತುಂಬ ಚೆನ್ನಾಗಿದೆ. ವಾಸ್ತುಕೋಸ್ಕರನೇ ಇದೆ. ಸೂರ್ಯ ಹೊಟ್ಟೆ ಕಡೆಗೆ ಸುತ್ತ ಕಾಂಪೌಂಡೆಲ್ಲ ಆಗೈತೆ. ಒಳ್ಳೆ ಪಕ್ಕದಲ್ಲಿ ಒಳ್ಳೆ ಇವಿ ಇದೆ. ಈ ರಸ್ತೆಗೆ ಬಂದಿರುವಂಥ ಜಾಗ 13 ಎಕರೆ ಲ್ಯಾಂಡ್. ಅದು ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ಪೆನ್ಷನ್ ಎಲ್ಲ ಆಗೈತೆ. ಮುಂದುಗಡೆ ಗೇಟ್ ಇದೆ. ರೈಟ್ ಇನ್ನೂ ಹೇಳಿಲ್ಲ ಅವರು. ರೈಟ್ ಕೇಳ್ಬಿಟ್ಟು ಹೇಳ್ತೀನಿ. ಗೇಟ್ ಹಾಕ್ಬಿಟ್ಟಿದ್ದಾರೆ ಒಳಗಡೆ. ಸುತ್ತ ಪೆನ್ಷನ್ ಆಗೈತೆ. ಒಳ್ಳೆ ತೋಟಗಳೆಲ್ಲ ಅಕ್ಕಪಕ್ಕ ತೋಟಗಳೆಲ್ಲ ಐತೆ. ಒಂದು ಮನೆ ಐತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮಣ್ಣಂತೂ ರೆಡ್ ಸಾಯಿಲ್ ಅಲ್ಲ ನೋಡಿ. ಈ ರಸ್ತೆಗೆ ಬಂದಿರುವಂಥ ಜಾಗ 13 ಎಕರೆ. ಒಳಗಡೆ ಎಲ್ಲ ಗಿಡಗಳೈತೆ. ಗೇಟ್ ಹಾಕ್ಬಿಟ್ಟಿದ್ರೆ ಒಳಗಡೆ ಇಡೋ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ. ಈ ರಸ್ತೆಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸತ್ತಿಗೆ ಹೋಗೋಂಥ ರಸ್ತೆ. ಇದು ಕೊಳ್ಳಾಗಲ್ಲಿಂದ ಒಂದು 16-15 ಕಿಲೋಮೀಟ್ರು, 16-17 ಕಿಲೋಮೀಟ್ರ್ ಆಗುತ್ತಾ. ರೈಟ್ ಇನ್ನೂ ಹೇಳಿಲ್ಲ. ರೈಟ್ ಹೇಳ್ಬಿಟ್ಟು ಹಾಕ್ತೀನಿ. 45 ಹೇಳ್ತಿದ್ದಾರೆ ಅಂತ. ಒಂಚೂರು ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ರಘುಶವಲ್ ಆಗ್ಬೋದು. ಎಕರೆ 45 ಲಕ್ಷ. ಒಳ್ಳೆ ವ್ಯೂ ಇದೆ ಸುತ್ತ ನೋಡಿ. ಒಳ್ಳೆ ಲೊಕೇಶನಲ್ಲಿದೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಸೂಪರಾಗಿದೆ.